ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರಾವಣಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಶಬ್ದ ವಿಷಯ ವಿಜ್ಞಾನ. ಈಗ ನೀವು ಇಂದಿನ ಅವಧಿಯಲ್ಲಿ ಶಬ್ದದ ಬಗ್ಗೆ ನೀವು ಹೆಚ್ಚು ತಿಳಿದುಕೊಂಡಿದ್ದೀರಿ. ಮತ್ತು ಶಬ್ದದ ಗುಣಲಕ್ಷಣಗಳು, ಸಂಪೀಡನಗಳು, ವಿರಳನಗಳ ಅರ್ಥ ಮತ್ತು ತರಂಗದ ಉಬ್ಬುವಿನ ಅರ್ಥ ಮತ್ತು ತರಂಗದ ತಗ್ಗುವಿನ ಅರ್ಥ, ತರಂಗದ ದೂರದ ಅರ್ಥ ಮತ್ತು ಹೆನ್ರಿಚ್ ರುಡಾಲ್ಟ್ ರವರ ಪರಿಚಯ ಮತ್ತು ಶಬ್ದ ತರಂಗದ ಆವೃತ್ತಿಯ ಅರ್ಥ, ಇವುಗಳ ಬಗ್ಗೆ ಈ ಅವಧಿಯಲ್ಲಿ ನಾವು ತಿಳಿಯುತ್ತೇವೆ. ಈಗಾಗಲೇ ನಾವು ಶಬ್ದ ಎಂದರೇನು ತಿಳಿದುಕೊಂಡಿದ್ದೇವೆ. ಶಬ್ದ ಎಂದರೆ ಏನು? ಶಕ್ತಿಯ ಒಂದು ರೂಪವೇ ಶಬ್ದವಾಗಿದೆ. ಶಬ್ದದ ಗುಣಲಕ್ಷಣಗಳು ಏನೆಂದರೆ, ಪ್ರಮುಖವಾಗಿ 3 ಗುಣಲಕ್ಷಣಗಳು ಶಬ್ದದಲ್ಲಿ ಇರುತ್ತವೆ. ಏನೆಂದರೆ ಆವೃತ್ತಿ ಮೊದಲನೆಯ ಗುಣಲಕ್ಷಣವಾಗಿದೆ, ಪಾರ 2ನೆಯ ಗುಣಲಕ್ಷಣವಾಗಿದೆ, ಜವ ಮತ್ತು 3ನೆಯ ಗುಣಲಕ್ಷಣಗಳಾಗಿವೆ. ಈ ಸೆಕೆಂಡಿನಲ್ಲಿ ಆಗುವ ಆಂದೋಲನಗಳ ಸಂಖ್ಯೆಯನ್ನು ಆವೃತ್ತಿ ಎನ್ನುವರು. ಮತ್ತೆ ಜವ, ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವೇ ಜವವಾಗಿದೆ. ನೀವು ಈ ಚಿತ್ರದಲ್ಲಿ ಏನನ್ನು ಗಮನಿಸಬಹುದೆಂದರೆ, ಶಬ್ದ ತರಂಗವು ಒಂದು ಮಾಧ್ಯಮದಲ್ಲಿ ಚಲಿಸುವಾಗ ಸಾಂದ್ರತೆ ಮತ್ತು ಒತ್ತಡ ಹೇಗೆ ಬದಲಾಗುತ್ತದೆ ಎಂಬುದು ಮಾತನಾಡುತ್ತಿದ್ದೇನೆ ಎಂದರೆ ಅದಕ್ಕೆ ಧ್ವನಿಪೆಟ್ಟಿಗೆ ಸಹಾಯದ ಮೂಲಕ ಮಾತನಾಡುತ್ತಿದ್ದೇವೆ. ನಾವು ಮಾತನಾಡುವಾಗ ನೇರ ನಿಮಗೆ ಕೇಳಿಸುವುದಿಲ್ಲ, ಒಂದು ಮಾಧ್ಯಮದ ಮೂಲಕ ಕೇಳಿಸುತ್ತದೆ. ಅವು ಯಾವ್ಯಾವು ಅಂದ್ರೆ ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅನಿಲ, ಈ 3 ಮಾಧ್ಯಮಗಳಲ್ಲಿ ನಿಮಗೆ ಶಬ್ದವು ಕೇಳಿಸುತ್ತದೆ. ಇವಾಗ ಯಾವುದೇ ಒಂದು ಮಾಧ್ಯಮವಾಗಲಿ ಅಲ್ಲಿ ಹೀಗೆ ಆಗುತ್ತದೆ. ಮತ್ತು ವಿರಳನಗಳು, ಮತ್ತೆ ಕಣಗಳ ಮಧ್ಯೆ ಹೆಚ್ಚೆಚ್ಚು ಜಾಗ ಇದ್ದರೆ ಅದನ್ನು ವಿರಳನಗಳು ಎನ್ನುವರು. ಮತ್ತೆ ಸಂಪೀಡನೆ, ಮತ್ತೆ ವಿರಳನ, ಮತ್ತೆ ಸಂಪೀಡನ, ಆಗಿ ನೆಕ್ಸ್ಟ್ ನಿಮಗೆ ಈ ಶಬ್ದವು ಕೇಳಿಸುತ್ತದೆ. ಮತ್ತೆ ಈ ಚಿತ್ರದಲ್ಲಿ ಇದನ್ನ ಸಾಂದ್ರತೆಯ ವ್ಯತ್ಯಯ. ಈ ಸಾಂದ್ರತೆಯ ವ್ಯತ್ಯಯದಲ್ಲಿ ಶಬ್ದವು ನಿಮಗೆ ಕೇಳಿಸುತ್ತದೆ ಎಂದರೆ ಶಬ್ದದ ಕಣಗಳು ಹೀಗೆ ಚಲಿಸುತ್ತದೆ ಎಂಬುದು ಈ ಚಿತ್ರದ ಒಂದು ಅರ್ಥವಾಗಿದೆ. ಮತ್ತು ಒತ್ತಡದ ವ್ಯತ್ಯಯಗಳು, ಅವುಗಳ ಪಕ್ಕ ನಿರ್ದಿಷ್ಟವಾದ ಒಂದು ಜಾಗವಿದೆ. ಮತ್ತೆ ಇಲ್ಲಿ ಕೂಡ ಸಂಪೀಡನೆ ಮತ್ತು ವಿರಳನಗಳು ಇದಾವೆ. ಇದನ್ನ ಒತ್ತಡದ ವ್ಯತ್ಯಯಗಳು ಎನ್ನುವರು. ಮತ್ತೆ ಸಾಂದ್ರತೆ ಅಥವಾ ಒತ್ತಡ, ಇದು ಏನೆಂದರೆ ಇವಾಗ ಧ್ವನಿಪೆಟ್ಟಿಗೆ ಇವಾಗ ಶಬ್ದ ಪ್ರಸಾರವಾಗುವುದು ಈ ಸಾಂದ್ರತೆಯ ವ್ಯತ್ಯಯಗಳ ಮೂಲಕನೂ ಆಗುತ್ತೆ, ಒತ್ತಡದ ವ್ಯತ್ಯಯಗಳ ಮೂಲಕನೂ ಆಗುತ್ತೆ, ಮತ್ತೆ ಸಾಂದ್ರತೆ ಅಥವಾ ಒತ್ತಡ ಈ ಎರಡುಗಳ ಮೂಲಕ ಶಬ್ದ ಪ್ರಸಾರವಾಗುತ್ತದೆ. ನಾವು ತರಂಗದ ದೂರ ಎಂದರೇನು ಎಂದು ತಿಳಿದುಕೊಳ್ಳೋಣ. ತರಂಗದ ದೂರ ಎಂದರೆ 2 ಮತ್ತು ವಿರಳನೆ, ಇವುಗಳ ನಡುವಿನ ದೂರವನ್ನು ತರಂಗದ ದೂರ ಎನ್ನುವರು. ಇದನ್ನು ಸಾಮಾನ್ಯವಾಗಿ ಗ್ರೀಕ್ ಅಕ್ಷರದ ಲ್ಯಾಂಬ್ಡಾ ಎನ್ನ ಪದದಿಂದ ಸೂಚಿಸಲಾಗುತ್ತದೆ. ಮತ್ತು ಇದರ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಆಗಿದೆ. ಮತ್ತೆ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಈ ಆಂದೋಲನಗಳ ಸಂಖ್ಯೆಯನ್ನು ಶಬ್ದ ತರಂಗದ ಆವೃತ್ತಿ ಎನ್ನುವರು. ಪ್ರಶ್ನೆ ಕಾರ್ಯಕ್ರಮ. ಕಣಗಳು ವಿರಳವಾಗಿದ್ದು ಕಡಿಮೆ ಒತ್ತಡವಿರುವ ಪ್ರದೇಶಗಳಿಗೆ ಏನೆನ್ನುವರು? ಸರಿಯಾದ ಉತ್ತರ, ಶಬ್ದ ತರಂಗದ ಪ್ರಮುಖ 3 ಗುಣಲಕ್ಷಣಗಳು ಯಾವುವು? ದೂರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಅರ್ಥವಾಗಿ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನವನ್ನು ಹರ್ಟ್ಸ್ ಎಂದು ಹೆಸರಿಸಲಾಗಿದೆ. ಹೆನ್ರಿಚ್ ರುಡಾಲ್ಟ್ ಕಾರ್ಯ. ತರಂಗದ ದೂರ ಎಂದರೇನು? 2ನೇ ಪ್ರಶ್ನೆ ಆವೃತ್ತಿ ಎಂದರೇನು? 3ನೇ ಪ್ರಶ್ನೆ ಶಬ್ದ ತರಂಗದ ಆವೃತ್ತಿ ಎಂದರೇನು? 4ನೇ ಪ್ರಶ್ನೆ ಶಬ್ದ ತರಂಗದ ಗುಣಲಕ್ಷಣಗಳೇನು? ವಿವರಿಸಿ. ಕೊನೆಯ ಪ್ರಶ್ನೆ ಸಂಪೀಡನ ಮತ್ತು ವಿರಳನಗಳು ಎಂದರೇನು? ಧನ್ಯವಾದಗಳು.